ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ 3ನೇ ತರಗತಿ ಸವಿಕನ್ನಡ ಪಠ್ಯಪುಸ್ತಕದ 6ನೇ ಪಾಠ ಈಸೂರ ಸ್ವಗತ ಓದೋಣ. ದಿಸ್ ವಿಡಿಯೋ ಲೆಟ್ಸ್ ರೀಡ್ ಫ್ರಮ್ 3rd ಸ್ಟ್ಯಾಂಡರ್ಡ್ ಸವಿಕನ್ನಡ ಟೆಕ್ಸ್ಟ್ ಬುಕ್ ಚಾಪ್ಟರ್ ನಂಬರ್ 6, that is ಈಸೂರ ಸ್ವಗತ. ಈಸೂರ is the name of village. ಸ್ವಗತ means talking to oneself, ತನ್ನಗೆ ತಾನೇ ಮಾತಾಡಿಕೊಳ್ಳೋದು. ಸಾಮರ್ಥ್ಯ, ಎಬಿಲಿಟಿ. ಅಕ್ಷರಗಳನ್ನು ಮತ್ತು ಪದಗಳನ್ನು ಸರಿಯಾದ ವಿನ್ಯಾಸ, ಅನುಕ್ರಮಣಿಕೆ ಹಾಗೂ ಸೂಕ್ತ ಅಂತರದೊಂದಿಗೆ ಬರೆಯುವುದು. ವಿಲ್ ಬಿ ಏಬಲ್ ಟು ರೈಟ್ ದ ಲೆಟರ್ಸ್ ಆ್ಯಂಡ್ ವರ್ಡ್ಸ್. ಅಕ್ಷರ, ಲೆಟರ್, ಪದ ಇಸ್ ವರ್ಡ್. ಸರಿಯಾದ, ಪ್ರಾಪರ್. ವಿನ್ಯಾಸ ಇಸ್ ಡಿಸೈನ್. ಪ್ರಾಪರ್ ಸೈಜ್ ಆ್ಯಂಡ್ ಶೇಪ್. ಅನುಕ್ರಮಣಿಕೆ ಇಸ್ ದ ಪ್ರಾಪರ್ ರೆಫರೆನ್ಸಿಂಗ್ ಲೈಕ್ ಪೇಜ್ ನಂಬರ್, ಡೇಟ್, ದ ಹೆಡ್ಡಿಂಗ್, ಎವ್ರಿಥಿಂಗ್. ಹಾಗೂ ಮತ್ತು ಸೂಕ್ತ ಅಂತರ, ಅಪ್ರಾಪ್ರಿಯೇಟ್. ಡಿಸ್ಟೆನ್ಸ್, ಅಂತರ ಇಸ್ ಡಿಸ್ಟೆನ್ಸ್. ವಿಲ್ ಬಿ ಏಬಲ್ ಟು ರೈಟ್ ವಿತ್ ದ ಅಪ್ರಾಪ್ರಿಯೇಟ್ ಸೈಜ್, ಶೇಪ್, ವಿತ್ ದ ಪ್ರಾಪರ್ ರೆಫರೆನ್ಸಿಂಗ್ ಆ್ಯಂಡ್ ಪ್ರಾಪರ್ ಡಿಸ್ಟೆನ್ಸ್ ಬಿಟ್ವೀನ್ ಈಚ್ ವರ್ಡ್ಸ್. ಪ್ರವೇಶ, ಎಂಟ್ರಿ. ನೀನು ವಿದ್ಯಾರ್ಥಿ, ಯು ಆರ್ ಅ ಸ್ಟೂಡೆಂಟ್. ವಿದ್ಯಾರ್ಥಿ, ಸ್ಟೂಡೆಂಟ್. ನಿನ್ನಲ್ಲಿ ನಿನ್ನದೇ ಆದ ಕೆಲವು ವಸ್ತುಗಳಿವೆ ಅಲ್ಲವೇ? ಯು ಹ್ಯಾವ್ ಯುವರ್ ಓನ್ ಥಿಂಗ್ಸ್. ನಿನ್ನಲ್ಲಿ, ಯುವರ್. ನಿನ್ನದೇ, ಯುವರ್ ಸೆಲ್ಫ್. ಕೆಲವು, ಫ್ಯೂ. ವಸ್ತು ಇಸ್ ಥಿಂಗ್ಸ್. ಯು ಹ್ಯಾವ್ ಯುವರ್ ಓನ್ ಥಿಂಗ್ಸ್ ವಿಚ್ ಯು ಕಾಲ್ ದೋಸ್ ಆರ್ ಯುವರ್ಸ್, ರೈಟ್? ನಿನ್ನ ವಸ್ತುಗಳನ್ನು ಯಾರಾದರೂ ಕಸಿದುಕೊಳ್ಳಲು ಬಂದರೆ ಅದನ್ನು ಯಾರು ರಕ್ಷಿಸಬೇಕು? ಕಸಿದುಕೊಳ್ಳು ಇಸ್ ಟು ಸ್ನ್ಯಾಚ್ or ಸ್ಟೀಲ್. ರಕ್ಷಿಸು ಇಸ್ ಟು ಪ್ರೊಟೆಕ್ಟ್. ಇಫ್ ಸಂಬಡಿ ಕಮ್ಸ್ ಟು ಸ್ಟೀಲ್ or snatch your things, then who has to protect that? ಏಕೆ ರಕ್ಷಿಸಬೇಕು? ವೈ ಯು ಹ್ಯಾವ್ ಟು ಪ್ರೊಟೆಕ್ಟ್. ಹೇಗೆ ರಕ್ಷಿಸಿಕೊಳ್ಳುವೆ? ಹೌ ಡು ಯು ಪ್ರೊಟೆಕ್ಟ್ ದೆಮ್? ನಿಮ್ಮ ಮನೆ, ಹೊಲ ಮತ್ತಿತರ ಸಾಮಗ್ರಿಗಳನ್ನು ಯಾರಾದರೂ ಕಸಿದುಕೊಳ್ಳಲು ಬಂದರೆ ನೀನು ಏನು ಮಾಡುವೆ? ಮನೆ, ಹೋಮ್. ಹೊಲ ಇಸ್ ಫಾರ್ಮ್. ಮತ್ತಿತರ, ಫ್ಯೂ ಅದರ್. ಸಾಮಗ್ರಿ ಇಸ್ ಥಿಂಗ್. ಇಫ್ ಸಂಬಡಿ ಕಮ್ಸ್ ಟು steal or take away your house, farm and few other things which are yours, then how do you or what do you do? ನೀನು ಏನು ಮಾಡುವೆ? what do you do? ನಿಮ್ಮ ಊರಿಗೆ ಯಾರಾದರೂ ಕೇಡು ಮಾಡಲು ಬಂದರೆ ಊರನ್ನು ಯಾರು ರಕ್ಷಿಸಬೇಕು? ಕೇಡು is to do something bad. If somebody comes to do bad for your village, then who has to protect? ಈ ಬಗ್ಗೆ ಇಲ್ಲಿನ ಹೋರಾಟವನ್ನು ಗಮನಿಸು. Observe similar situation and the movement here in this chapter. There is a village called Isuru, Isura Swagata. Now Isuru is the name of the village. This village is talking to itself and saying what all had happened during pre-independence time in India. What movement happened in Isuru and how the villagers protected their village against the British. And what is it known for? Isuru is known to be the first independent village which was during pre-independence time. It was famous for that. So how the movement happened, how the villagers tried to save and protect their village from British. This chapter is all about that movement and how it happened. And the village is talking and saying about this story. ಏಸೂರು ಕೊಟ್ಟರೂ ಈಸೂರು ಬಿಡೆವು. This is a slogan by these villagers during this movement. ಏಸೂರು, ಏಸೂರು is ಯಾವ ಊರು, whichever village or how much ever village if you give, ಕೊಟ್ಟರು if you give. ಈಸೂರು ಬಿಡೆವು, we will not leave ಈಸೂರು. This is the famous slogan which these villagers used to keep saying every time during the movement. If you give village or whatever if you give, we will not leave this village. ಏಸೂರು ಕೊಟ್ಟರು ಈಸೂರು ಬಿಡೆವು. ಕೇಳಿದಿರಲ್ಲ? ಯು ಹರ್ಡ್ ಇಟ್, ರೈಟ್? ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನು. ಧೀರ ಇಸ್ ಬ್ರೇವ್. ಮಾತು, ವರ್ಡ್ಸ್.
Madila is mother's lap. Makkala, children. Here village is saying that I am the mother. These kids are my, villagers are my kids. Dhira, Dhira, brave. Have you heard, right? The brave words of my children. ನಾನು ಏನು, ವಾಟ್? ನಾನು ಯಾರೆಂದು ತಿಳಿಯುವ ಕುತೂಹಲವೇ? ಆರ್ ಯು ಕ್ಯೂರಿಯಸ್ ಟು ನೋ ಹೂ ಆಮ್ ಐ? ತಿಳಿಯಸ್ ಟು ನೋ, ಕುತೂಹಲ, ಕ್ಯೂರಿಯಸ್ ಆರ್ ಎಕ್ಸೈಟ್ಮೆಂಟ್. ಕೇಳಿ, ನಾನು ಈಸೂರು ಎಂಬ ಗ್ರಾಮ. ದೆನ್ ಲಿಸನ್, ಕೇಳಿ. ಐ ಆಮ್ ಈಸೂರು ಎಂಬ ಗ್ರಾಮ. ಐ ಆಮ್ ಅ ವಿಲೇಜ್. ಗ್ರಾಮ ಇಸ್ ವಿಲೇಜ್. ವಿಲೇಜ್ ನೇಮ್ಡ್ ಈಸೂರು. ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿದ್ದೇನೆ. ಐ ಆಮ್ ಇನ್ ದ ತಾಲೂಕ್ ಕಾಲ್ಡ್ ಶಿಕಾರಿಪುರ ವಿಚ್ ಈಸ್ ಇನ್ ದ ಡಿಸ್ಟ್ರಿಕ್ಟ್ ಕಾಲ್ಡ್ ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಡಿಸ್ಟ್ರಿಕ್ಟ್, ಶಿಕಾರಿಪುರ ತಾಲೂಕು. ದರ್ ಇಸ್ ಅ ತಾಲೂಕ್ ಕಾಲ್ಡ್ ಶಿಕಾರಿಪುರ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಕುಮುದ್ವತಿ ನದಿಯ ಬಲದಂಡೆಯ ಮೇಲಿರುವ ನನ್ನ ಮಡಲಿನ ಮಕ್ಕಳು ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳು, ನಾಡಿಗೆ ಕೀರ್ತಿ ತಂದವರು. ಮೈ ಚಿಲ್ಡ್ರನ್ ಆರ್ ದ ಪ್ಯಾಟ್ರಿಯಾಟ್ಸ್. ಸ್ವಾತಂತ್ರ್ಯ ಪ್ರೇಮಿ, ಸ್ವಾತಂತ್ರ್ಯ, ಇಂಡಿಪೆಂಡೆನ್ಸ್, ಪ್ರೇಮಿ, ಲವರ್. they love independence, or they love their village to be independent. ಹೋರಾಡಿದ, they are the fighters who love to have independent village, independent country. ನಾಡಿಗೆ ಕೀರ್ತಿ ತಂದ, ಕೀರ್ತಿ, ಪ್ರೈಡ್, they ತಂದವರು. ತಾ is to get. They got pride to the land or our country or our village. ಸರ್ಕಾರ, ಗೌರ್ಮೆಂಟ್. ರಚಿಸು is to form. ಬ್ರಿಟಿಷರ ವಿರುದ್ಧ, ವಿರುದ್ಧ is against. They fought against British and formed their own government. ಕುಮುದ್ವತಿ ನದಿ ಬಲದಂಡೆಯ ಮೇಲೆ. ಬಲದಂಡೆ, ದಂಡೆ ಈಸ್ ಬ್ಯಾಂಕ್ ಆಫ್ ಅ ರಿವರ್. ಬಲ is right side. ಕುಮುದ್ವತಿ ನದಿ is river. It is my village is Isuru, which is in Shikaripura Taluk, which is in Shivamogga district, and this village is on the right side of the river bank, and the river is Kumudvati. And my children, they fought against British and formed their own independent government. They are the patriots and they got pride to the country. ನಮ್ಮನ್ನು ಬ್ರಿಟಿಷರು ಆಳುತ್ತಿದ್ದ ಕಾಲ. ಆಳು is to rule. ಕಾಲ is time. That was the time where British used to rule us. ನಾವು ಅವರ ಗುಲಾಮರಾಗಿ ತುಂಬ ನೋವು, ಹಿಂಸೆ ಅನುಭವಿಸಬೇಕಾಗಿತ್ತು. ಗುಲಾಮ is slave. ತುಂಬ, ವೆರಿ ಮಚ್, ನೋವು, ಪೇನ್, ಹಿಂಸೆ, ಟಾರ್ಚರ್. ಅನುಭವಿಸು is to experience. We had to experience lots of pain and torture as their slaves. ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು, ನಾವು ಸ್ವತಂತ್ರರಾಗಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿತು. ಓಡಿಸು is to chase them away. ಸ್ವತಂತ್ರ, ಇಂಡಿಪೆಂಡೆಂಟ್, ಛಲ, ಡಿಟರ್ಮಿನೇಷನ್. ಮೂಡು is to create. So Indians had this thought or feeling to be independent. The determination formed or it created in each Indian that they have to chase these British away from India and we have to become independent. This determination been formed or created in each and every Indian. ಮಹಾತ್ಮ ಗಾಂಧಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ಆರಂಭಿಸಿದರು. ಚಳುವಳಿ is
ಮೂಮೆಂಟ್. ತೊಲಗು is to leave or quit. ಬಿಡು is to leave, quit. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, that is quit India movement, which was initiated by or started by ಮಹಾತ್ಮ ಗಾಂಧಿ. ಆರಂಭಿಸು is to start. ಇದರಿಂದ ಪ್ರೇರಿತರಾದ ನನ್ನ ಜನತೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡದಂತೆ ಚಳುವಳಿ ನಡೆಸಿದರು. ಪ್ರೇರಿತರಾಗು is to get influenced. ತೆರಿಗೆ is tax. ಚಳುವಳಿ is the movement. The Quit India movement by Mahatma Gandhi had been influenced very much, and my people or my villages, they got influenced by Quit India movement, and they started a movement not to pay tax to the British government. ಕೊಡು is to give, ತೆರಿಗೆ ಕೊಡದಂತೆ, not to give the tax. ನಡೆಸು is to do or to continue or to start or to run this movement. ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು. ಕರೆ is to call, to announce. They announced to the people. ಹೆದರು is to fear, not to fear for officials, government officials or officers. ಅಧಿಕಾರಿ, officer. ಸರ್ಕಾರಿ ಅಧಿಕಾರಿಗಳಿಗೆ, ಕಚೇರಿಗಳಿಗೆ ಧಿಕ್ಕಾರ ಕೂಗಿದರು. They protested against ಸರ್ಕಾರಿ ಅಧಿಕಾರಿ, government officers. ಕಚೇರೀಸ್, officers and government offices. 25 ಸೆಪ್ಟೆಂಬರ್ 1942ರಂದು ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು. 25th September 1942, they protested against British government, the rule of British government. These numbers, I have another video, you can refer that, how to read Kannada numbers. And this is 25th September 1942. It is pre-independence time. 1947 we got independence. This was in 1942, much before Indian independence. And they protested on 25th September 1942. They protested against British government, and they had this slogan called Esuru Kottaru Isuru Videvu. We will not leave Isuru if you give whatever or how much ever villages. ಎಂಬ ಜನರ ಘೋಷಣೆ ಮುಗಿಲು ಮುಟ್ಟಿತು. ಘೋಷಣೆ is like announcement, reach to the heights. ಮುಗಿಲು is cloud, ಮುಟ್ಟು is to reach till the clouds. That means they were announcing it very loudly. ನನ್ನನ್ನು ಸ್ವಂದು ಸಹಳ್ಳಿ ಎಂದು ಸಾರಿದರು. ಸಾರು is to announce. They announced me as independent village. ಸ್ವತಂತ್ರ, independent. ಹಳ್ಳಿ is village, independent village. ತಮ್ಮದೇ ಆದ ಸರ್ಕಾರ ರಚಿಸಿಕೊಂಡು ಗ್ರಾಮದ ಆಡಳಿತ ನಡೆಸಲು ಪಣ ತೊಟ್ಟರು. ಆಡಳಿತ is to rule. ತಮ್ಮದೇ, our own. ರಚಿಸು is to form. ಪಣ ತೊಡು is to determine. So they were very firm to form their own government and rule the village instead of being slave of British government. ಮರುದಿನ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳಾದ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಕಂದಾಯದ ವಸೂಲಿಗೆ ಈಸೂರಿಗೆ ಬಂದರು. ಮರುದಿನ, ನೆಕ್ಸ್ಟ್ ಡೇ, ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳು, ಬ್ರಿಟಿಷ್ ಗವರ್ಮೆಂಟ್ ಆಫೀಸರ್ಸ್
were they Patel Channabasavaya and Shanubhoga Ranganatha Rao. They came to Isuru to collect tax. Vasuli is to collect. Kandaya tax, to collect the tax. ಖಾತೆ ಕಿರ್ದಿ ಪುಸ್ತಕಗಳೊಂದಿಗೆ ಕಂದಾಯ ವಸೂಲಿಗೆ ಬಂದ ಅಧಿಕಾರಿಗಳನ್ನು ಹೋರಾಟಗಾರ ಯುವಕರು ವಿರೋಧಿಸಿದರು. ಖಾತೆ ಕಿರ್ದಿ ಪುಸ್ತಕಗಳೊಂದಿಗೆ, ಪುಸ್ತಕ ಇಸ್ ಬುಕ್, ಖಾತೆ ಕಿರ್ದಿ book is the record which had all the information about the khata or land information, owners information, and related to the tax, etc. All the records were there in that book, Khate Kirti Pustaka. They came to collect the tax, and these fighters, Yuvaka is youth, ಹೋರಾಟಗಾರ is fighter, the young fighters. ವಿರೋಧಿಸು is to protest. They protested these government officers who came to collect the tax with their record books. ರಾಜೀನಾಮೆ ಕೊಡಿ, ರಾಜೀನಾಮೆ is resignation, ಕೊಡಿ is to give. ಗಾಂಧಿ ಟೋಪಿ ಧರಿಸಿ, ಧರಿಸು is to wear. ಗಾಂಧಿ ಟೋಪಿ is cap, wear the ಗಾಂಧಿ ಟೋಪಿ, give resignation ಎಂದು ವಿನಂತಿಸಿದರು. ವಿನಂತಿಸು is to beg or plead or request, they requested. ಮಾತಿನ ಚಕಮಕಿ ನಡೆಯಿತು. There was heated conversation. ಚಕಮಕಿ is exchanging, heated conversation, exchange of serious talks. ಮಾತು is words or talk. ವಿನಂತಿಗೆ ಒಪ್ಪದ ಅಧಿಕಾರಿಗಳಿಂದ ಹೋರಾಟಗಾರರು ಖಾತೆ ಕಿರ್ದಿ ಪುಸ್ತಕಗಳನ್ನು ಕಸಿದುಕೊಂಡರು. ವಿನಂತಿ ರಿಕ್ವೆಸ್ಟ್, ಒಪ್ಪು is to agree, ಒಪ್ಪದ not agreed. The government officers didn't agree for the request of these fighters, ಹೋರಾಟಗಾರ fighters. They snatched, ಕಸಿದುಕೋ is to snatch, they snatched the ಖಾತೆ ಕಿರ್ದಿ ಪುಸ್ತಕ from these government officers. ಅಧಿಕಾರಿಗಳು ಸೋತರು, ಸೋಲು is to lose or fail. These government officers failed or they lost. ತಾವು ತಂದ ಪುಸ್ತಕಗಳನ್ನು ಪಡೆಯಲಾಗದೆ ಹಿಂದಿರುಗಿದರು. ಹಿಂದಿರುಗು is to return, ಪಡೆ is to get. They could not get the books which they got and they returned. ಹೋರಾಟ ಅಲ್ಲಿಗೆ ನಿಲ್ಲಲಿಲ್ಲ. The fight didn't stop there. ನಿಲ್ಲು is to stop, ಅಲ್ಲಿಗೆ, there itself, it didn't stop there itself. 1942, 1942 ಸೆಪ್ಟೆಂಬರ್ 27ರಂದು, that is 2 days after the officials visited the day after the officers visited there. So 25th September 1942 they protested, and Marudina is 26th September 1942 the government officers came to collect the tax, and 27th September 1942 ಸಂಜೆ ಈವ್ನಿಂಗ್ ಗ್ರಾಮಸ್ಥರು ವೀರಭದ್ರ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಹಾರಿಸಿದ್ದ ಧ್ವಜದ ಕೆಳಗೆ ಗುಪ್ತ ಸಭೆ ನಡೆಸಿದರು. ಗುಪ್ತ, ಸೀಕ್ರೆಟ್, ಸಭೆ ಮೀಟಿಂಗ್. ದೇ ಹ್ಯಾಡ್ ಅ ಸೀಕ್ರೆಟ್ ಮೀಟಿಂಗ್ ಅಂಡರ್ ದ flag which was in front of the Veerabhadra temple. All the villagers gathered for a secret meeting which was in front of Veerabhadra Devasthana. Veerabhadra temple, Devasthana is temple. Mundina, in front, Angala, ground. In front of this temple there was a ground, and they had hosted a flag there. Harisid, the harisu is to fly. The flag, dhwaja is flag, kelage, under.
Under the flag, they had a Gupta Sabhe, secret meeting. Nadesu is to run or organize. ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಂತರು. ಭವಿಷ್ಯ, ಫ್ಯೂಚರ್, ಪ್ರಜೆ, ಸಿಟಿಸನ್, ಮಕ್ಕಳನ್ನು, ಚಿಲ್ಡ್ರನ್. ದ ಫ್ಯೂಚರ್ ಸಿಟಿಸನ್ಸ್, ಹೂ ಆರ್ ದೇ ಆರ್ ದ ಚಿಲ್ಡ್ರನ್. ಒಳಗೊಂಡ, ಇನ್ಕ್ಲೂಡಿಂಗ್. ಸೊ ದೇ ಫಾರ್ಮ್ಡ್ ದೇರ್ ಓನ್ ಗವರ್ಮೆಂಟ್ ವಿಚ್ ಇನ್ಕ್ಲೂಡೆಡ್ ದ ಚಿಲ್ಡ್ರನ್ ಹೂ ಆರ್ ದ ಫ್ಯೂಚರ್ ಆಫ್ ದ nation, who are the future citizens of our nation. ತಮ್ಮದೇ, their own. ಸರ್ಕಾರ, government. ರಚಿಸು is to form. They formed their own government which included the children. ಊರ ರಕ್ಷಣೆಗೆ ನಿಂತರು. They stood to protect their village. ಊರು is village, ರಕ್ಷಣೆ is to protect. ಮಕ್ಕಳಾದ ಸಾಹುಕಾರ ಜಯಣ್ಣನನ್ನು ಅಮಲ್ದಾರನನ್ನಾಗಿಯೂ, ಹೂ ಆರ್ ಇನ್ ದಿಸ್ ಗವರ್ಮೆಂಟ್, ದ ಆಫೀಸರ್ಸ್ ಆರ್ ಮಕ್ಕಳಾದ, ದೀಸ್ ಆರ್ ಚಿಲ್ಡ್ರನ್. ಸಾಹುಕಾರ ಜಯಣ್ಣ ವಾಸ್ ದ ಅಮಲ್ದಾರ. ಅಮಲ್ದಾರ ಈಸ್ ರೆವೆನ್ಯೂ ಆಫೀಸರ್. ದೇ ಅಪಾಯಿಂಟೆಡ್ ಹಿಮ್ ಆಸ್ ಸಾಹುಕಾರ ಜಯಣ್ಣ ಆಸ್ ರೆವೆನ್ಯೂ ಆಫೀಸರ್. ಅಂಡ್ ನೆಕ್ಸ್ಟ್ ಬಾಯ್ ಮಲ್ಲಪ್ಪಯ್ಯನನ್ನು ಪೊಲೀಸ್ ಅಧಿಕಾರಿಯನ್ನಾಗಿಯೂ, ದೇ ಮೇಡ್ ಮಲ್ಲಪ್ಪಯ್ಯ ಆಸ್ ಪೊಲೀಸ್ ಆಫೀಸರ್, ನೇಮಿಸಿದರು, ಅಪಾಯಿಂಟೆಡ್. ಇವರೊಂದಿಗೆ ಇತರೆ ಮಕ್ಕಳು ಸೇರಿಕೊಂಡರು. ಅದರ್ ಚಿಲ್ಡ್ರನ್ ಆಸ್ ವೆಲ್ ಜಾಯಿನ್ ವಿತ್ ದೀಸ್ ಟು. ಇವರೊಂದಿಗೆ, ವಿತ್ ದೆಮ್. ಇತರೆ, ಅದರ್. ಮಕ್ಕಳು, ಚಿಲ್ಡ್ರನ್. ಟು, ಸೇರಿಕೊಳ್ಳು is to join. ಊರಿನ ಅಗಸೆ ಬಾಗಿಲಿನಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈ ಸೂರಿನಲ್ಲಿ ಪ್ರವೇಶವಿಲ್ಲ ಎಂಬ ಫಲಕವನ್ನು ತೂಗು ಹಾಕಿದರು. ಊರಿನ ಅಗಸೆ ಬಾಗಿಲು is the main entrance or main gate of the village. ಫಲಕ is the board. ತೂಗು ಹಾಕು is to hang. They hung a board which said ಬೇಜವಾಬ್ದಾರಿ, irresponsible, ಸರ್ಕಾರಿ ಅಧಿಕಾರಿ, ಗವರ್ಮೆಂಟ್ ಆಫೀಸರ್ಸ್. ಈ ಸೂರಿನಲ್ಲಿ ನೋ ಎಂಟ್ರಿ ಟು ದ irresponsible government officer in Isuru or to Isuru. The irresponsible government officers will not have any entry to Isuru. They hung this board in front of the main gate of the village. ಅಲ್ಲೇ ಕಚೇರಿಯನ್ನು ಪ್ರಾರಂಭಿಸಿದರು. They started office there itself. ಕಚೇರೀಸ್ ಆಫೀಸ್. ಪ್ರಾರಂಭಿಸು is to start. ಗಮನಿಸಿದಿರಾ ನನ್ನ ಮಡಲಿನ ಮಕ್ಕಳ ಸಾಹಸವನ್ನ. ಮಡಿಲಿನ ಮಕ್ಕಳು, ಮೈ. Here this Isur village is saying that I am the mother and these are my kids. Madilu is mother's lap. ಸಾಹಸ, bravery. Have you observed the bravery of my kids? ಗಮನಿಸು is to observe. ಖಾತೆ ಕಿರ್ದಿ ಪುಸ್ತಕವನ್ನು ಪಡೆಯಲು ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಮತ್ತೆ ಬಂದರು. ಸೊ ದೀಸ್ ಟೂ ಆಫೀಸರ್ಸ್ ಹ್ಯಾಡ್ ಕಮ್ ಅಂಡ್ the fighters of the village, they snatched or took away these books from these officers. Khate Kirti Pustaka, the record books, they had snatched from Patel Channabasavaya and Shanubhoga Ranganath Rao. These are the government officers. They came back. Matte bandaru. They came again. ಮಕ್ಕಳಿಂದ ರಚನೆಯಾದ ಹೊಸ ಸರ್ಕಾರದ ಅಧಿಕಾರಿಗಳು ಅವರಿಬ್ಬರನ್ನು ತಡೆದರು. Now these two new officers, the young children, who are the two children who had been appointed as independent government officers in the village, they opposed or they stopped. Tade is to stop. They stopped the
2 government officers. ಹೊಸ ಸರ್ಕಾರ, ನ್ಯೂ ಗವರ್ಮೆಂಟ್. The children, the new government officers in the village, independently formed government of this village, the officers, they stopped the British government officers. ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಅವರಿಗೆ ಆಜ್ಞೆ ಮಾಡಿದರು. ದೆನ್ ದೇ ಆರ್ಡರ್ಡ್, ಆಜ್ಞೆ ಇಸ್ ಆರ್ಡರ್. ದೀಸ್ ಚಿಲ್ಡ್ರನ್ ಆರ್ಡರ್ ದ ಗೌರ್ಮೆಂಟ್ ಆಫೀಸರ್ ದ್ಯಾಟ್ ರಾಜೀನಾಮೆ ಕೊಟ್ಟು ಗಿವ್ ರೆಸಿಗ್ನೇಷನ್ ಆ್ಯಂಡ್ ಗಾಂಧಿ ಟೋಪಿ ಹಾಕಿಕೊಂಡು ವೇರ್ ಗಾಂಧಿ ಕ್ಯಾಪ್ ಆ್ಯಂಡ್ ಯು ವರ್ಕ್ ಫಾರ್ ಕೆಲಸ ವರ್ಕ್. You work for ಈಸೂರು ಸರ್ಕಾರ, ಈಸೂರು ಗೌರ್ಮೆಂಟ್ ಆರ್ ಇಂಡಿಪೆಂಡೆಂಟ್ ಗೌರ್ಮೆಂಟ್. ಯು ವರ್ಕ್ ಫಾರ್ ಆ ಗೌರ್ಮೆಂಟ್, ಇಂಡಿಪೆಂಡೆಂಟ್ ಗೌರ್ಮೆಂಟ್. ಅವರಿಗೆ ಆಜ್ಞೆ ಮಾಡಿದರು. ದೇ ಆರ್ಡರ್ ಟು ದೀಸ್ ಬ್ರಿಟಿಷ್ ಆಫೀಸರ್ಸ್. ಇದಕ್ಕೆ ಅವರು ಒಪ್ಪಲಿಲ್ಲ. ಫಾರ್ ದಿಸ್ ದೋಸ್ ಬ್ರಿಟಿಷ್ ಗೌರ್ಮೆಂಟ್ ಆಫೀಸರ್ಸ್ ಪಟೇಲ್, ಚನ್ನಬಸವಯ್ಯ and ಶಾನುಭೋಗ್ ರಂಗನಾಥ್ ರಾವ್ ಡಿಂಟ್ ಎಗ್ರಿ. ಒಪ್ಪು ಇಸ್ ಟು ಎಗ್ರಿ. ದೇ ಡಿಂಟ್ ಎಗ್ರಿ. ಅವರಿಗೆ 50 ರೂಪಾಯಿ ದಂಡ ವಿಧಿಸಲಾಯಿತು. ದೇವರ್ ಫೈನ್ಡ್ 50 rupees. 50 is 50 ರೂಪಾಯಿ, rupees. ದಂಡ is fine. ವಿಧಿಸು is to fine. They had been fined. ದಂಡ ಕಟ್ಟದ ಅವರಿಗೆ 3 ಗಂಟೆ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಶಿಕ್ಷೆ ವಿಧಿಸಲಾಯಿತು. ಸೊ ದೇ ಡಿಂಟ್ pay the fine. Kattu is to pay. They didn't pay the fine. For that they had been given a punishment. Shiksha is punishment. Shikshe vidhisalaitu. They had been given punishment. What was the punishment? 3 ಗಂಟೆ ಕಾಲ. 3 is 3 ಗಂಟೆ ಕಾಲ, 3 hours time. ಒಂಟಿ ಕಾಲಿನಲ್ಲಿ, ಒಂಟಿ ಇಸ್ 1, ಕಾಲು ಇಸ್ ಲೆಗ್. ನಿಲ್ಲುವಂತೆ, ಟು ಸ್ಟ್ಯಾಂಡ್. ದೇ ಹ್ಯಾಡ್ ಟು ಸ್ಟ್ಯಾಂಡ್ ಇನ್ 1 leg ಫಾರ್ 3 hours. ದಿಸ್ ವಾಸ್ ದ ಪನಿಷ್ಮೆಂಟ್ ಗಿವನ್ ಫಾರ್ ನಾಟ್ ಪೇಯಿಂಗ್ ದ ಫೈನ್, 50 rupees. ಇದರಿಂದ ನನ್ನ ಮಡಿಲಿನ ಮಕ್ಕಳು ಅನುಭವಿಸಿದ ನೋವನ್ನು ನಿಮಗೆ ಹೇಳಲೇಬೇಕು. ಇಸ್ ಐ ಹ್ಯಾವ್ ಟು ಟೆಲ್. ಇದರಿಂದ, ಫ್ರಮ್ ದಿಸ್, ನನ್ನ ಮಡಿಲಿನ ಮಕ್ಕಳು, ಮೈ ಕಿಡ್ಸ್, ಅನುಭವಿಸು ಟು ಎಕ್ಸ್ಪೀರಿಯನ್ಸ್, ನೋ ಪೇನ್. ಐ ಹ್ಯಾವ್ ಟು ಆರ್ ಐ ಮಸ್ಟ್ ಟೆಲ್ ಯು ಹೌ ಮಚ್ ಪೇನ್ ಮೈ ಕಿಡ್ಸ್ ಹ್ಯಾವ್ ಗಾನ್ ಥ್ರೂ, ಆರ್ ಹೌ ಮಚ್ ಪೇನ್ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿಸ್ ಪನಿಷ್ಮೆಂಟ್. ಈಸೂರಿನಲ್ಲಿ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಂಡರು. Now British officers, they got to know about the independent government formed in Isuru and they were angry. Kopa, angry. Tili is to know or to come to know. ತಾಲೂಕಿನ ಅಮಾಲ್ದಾರರು, ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿ ಇಟ್ಟರು. ತಾಲೂಕಿನ ಅಮಾಲ್ದಾರ, ರೆವೆನ್ಯೂ ಆಫೀಸರ್, ಪೊಲೀಸ್ ಅಧಿಕಾರಿ, ಪೊಲೀಸ್ ಆಫೀಸರ್ ಮತ್ತು ಸಿಬ್ಬಂದಿ ಅದರ್ ಮೆಂಬರ್ಸ್ ಆಫ್ ದ ಆಫೀಸರ್ಸ್ ಕಮಿಟಿ. ಗ್ರಾಮ, ವಿಲೇಜ್, ದಾಳಿ is to attack. They attacked all these revenue officer, police officer and other officers. They attacked the village. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. ಪ್ರವೇಶ is to enter. ಜನರು, people. ಪ್ರತಿಭಟಿಸು is to fight or oppose. So the villagers opposed and they didn't allow these British officers to enter the village. ಕೋಪಗೊಂಡ ಅಧಿಕಾರಿಗಳು ನಿರಾಯುಧ ಜನರ ಮೇಲೆ ಲಾಠಿ ಬೀಸಿದರು. ನಿರಾಯುಧ, ಆಯುಧ ಈಸ್ ಟೂಲ್ ಆರ್ ಎಕ್ವಿಪ್ಮೆಂಟ್. ನಿರಾಯುಧ ಈಸ್ ವಿದೌಟ್ ಎನಿ ಎಕ್ವಿಪ್ಮೆಂಟ್ ಆರ್ ಟೂಲ್.
So these officers were very angry and they started doing lati charge on the people who were unequipped. They didn't have any equipments or tools to fight. ಸಿಕ್ಕವರನ್ನೆಲ್ಲ ಚಚ್ಚಿದರು, ಸಿಕ್ಕವರನ್ನೆಲ್ಲ whoever they found. ಸಿಗು is to find. whoever they found they smashed. ಚಚ್ಚು is to smash. ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಯಿತು. ಹೆಚ್ಚು is to increase. ಪ್ರತಿಭಟನೆ is the fight or protest. ರೊಚ್ಚಿಗೆದ್ದ, ರೊಚ್ಚು is fiercely angry. So there was too much anger in the people. It had increased and their protest as well increased as they were very angry. And they started screaming the slogan, ಏಸೂರು ಕೊಟ್ಟರು ಈಸೂರು ಬಿಡೆವು ಎಂಬ ಘೋಷಣೆ ಮತ್ತೊಮ್ಮೆ ಮುಗಿಲು ಮಿಟ್ಟಿತು. ಅಗೇನ್ it reached the heights, or they were screaming and announcing, ಘೋಷಣೆ, announcement, their slogan, ಏಸೂರು ಕೊಟ್ಟರು ಈಸೂರು ಬಿಡೆವು. All the people or the villages were angry and they started screaming loudly. ಪೊಲೀಸರು ತಾಳ್ಮೆ ಕಳೆದುಕೊಂಡರು, ಜನರ ಮೇಲೆ ಗುಂಡು ಹಾರಿಸಿದರು. ತಾಳ್ಮೆ, patience. ಕಳೆ is to lose. Police, they lost their patience. They started shooting the people. Gundu is bullet. Harisu is to throw, or they started shooting with their gun. ರೊಚ್ಚಿಗೆದ್ದ ನಮ್ಮ ಜನರು ಅವರ ಮೇಲೆ ಮುಗಿಬಿದ್ದರು. ಮುಗಿಬೀಳು is they attacked. These people attacked the government officers as well. ಅಮಲ್ದಾರ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತರು. ಅಮಲ್ದಾರ ರೆವಿನ್ಯೂ ಆಫೀಸರ್ ಚನ್ನಕೃಷ್ಣಪ್ಪ and police officer ಕೆಂಚೇಗೌಡ, they died. ಸತ್ತರು, died. ಬ್ರಿಟಿಷ್ ಸರ್ಕಾರಕ್ಕೆ ವಿಷಯ ಮುಟ್ಟಿತು. ಮುಟ್ಟು is to reach. ವಿಷಯ, information. This information reached the British government. ಹೆಚ್ಚಿನ ಪೊಲೀಸ್ ಮತ್ತು ಸೈನ್ಯ ದಳವನ್ನು ಕಳಿಸಿ ಈಸೂರನ್ನು ಲೂಟಿ ಮಾಡಿಸಿದರು. ಲೂಟಿ is to steal or to attack. ಲೂಟಿ ಮಾಡಿಸು is to they made them attack or fight. ಹೆಚ್ಚಿನ, more police and ಸೈನ್ಯ ದಳ, armed forces. They send more police and armed forces to Mysore to attack them. ಹೆಂಗಸರ ಮಕ್ಕಳೆಂದರೆ ಅನೇಕರು ಚಿತ್ರಹಿಂಸೆಗೆ ಗುರಿಯಾದರು. ಹೆಂಗಸರು is women. ಮಕ್ಕಳು, children. They didn't look whether women or ಮಕ್ಕಳು ಎನ್ನದೆ. They didn't see whether women or children. ಅನೇಕರು, many. ಗುರಿ, aim. ಚಿತ್ರಹಿಂಸೆ, torture. Many had to undergo torture. They didn't check whether women or children, they didn't consider. They just attacked and many had to go through lots of torture. ಸರ್ಕಾರದ ವಿರುದ್ಧ ಬಂಡೆದ್ದರೆಂದು ಹಲವರ ವಿರುದ್ಧ ಮೊಕದ್ದಮೆ ಹೂಡಲಾಯಿತು. ಮೊಕದ್ದಮೆ ಹೂಡು is to file case. ಮೊಕದ್ದಮೆ, case. ಹೂಡು is to file a case. ವಿರುದ್ಧ, against. ಹಲವರ, many. ಸರ್ಕಾರದ ವಿರುದ್ಧ, against the government. ಬಂಡೆದ್ದರು, ಬಂಡೆಳು is to have a war or fight against the government. Many were filed a case for fighting or going against government. ಮುಂದೆ ಆ ವೀರರಲ್ಲಿ 5 ಮರಣದಂಡನೆಗೆ ಗುರಿಯಾದರು. ಆಸ್ ಅ ಪನಿಷ್ಮೆಂಟ್, ಲೇಟರ್, ಮುಂದೆ, ಲೇಟರ್. ಆ ವೀರರಲ್ಲಿ, ಎಮಂಗ್ ದೋಸ್ ಬ್ರೇವ್ ಮೆನ್, 5, 5 of them, 5 is 5, ಮರಣದಂಡನೆಗೆ ಗುರಿಯಾದರು. ಗುರಿ is aimed for
Maranadandane, that is death sentence. Five of them they were filed a case and they had death sentence given to them as a punishment. ನನ್ನ ಜನರ ಸ್ವಾತಂತ್ರ್ಯ ಪ್ರೇಮ ಹಾಗೂ ಮಕ್ಕಳ ಧೈರ್ಯವು ಕನ್ನಡಿಗರ ಮನೆ ಮಾತಾಯಿತು. ಮೈ villagers, their patriotism and their bravery had become a common talk among ಕನ್ನಡಿಗರ ಮನೆ ಮಾತು is commonly spoken or well known, or everybody in each house, each member, each person knows about the Swatantra Prema, patriotism. Prema is Swatantra is independence. Prema is love for independence. Patriotism, in fact. Dhairya is bravery. It had become very famous in every house. ಇಡೀ ಭಾರತದಲ್ಲೇ, ಎಂಟೈರ್ ಭಾರತ, ಇಂಡಿಯಾ, ಸ್ವಾತಂತ್ರ್ಯ ಪೂರ್ವದಲ್ಲಿ, ಪೂರ್ವ ಇಸ್ ಬಿಫೋರ್, ಸ್ವಾತಂತ್ರ್ಯ ಪೂರ್ವ, ಪ್ರೀ ಇಂಡಿಪೆಂಡೆನ್ಸ್, ಮೊಟ್ಟ ಮೊದಲಿಗೆ, ಫಾರ್ ದ ವೆರಿ ಫಸ್ಟ್ ಟೈಮ್, ಸ್ವತಂತ್ರಹಳ್ಳಿ, ಇಂಡಿಪೆಂಡೆಂಟ್ ವಿಲೇಜ್ ಎಂಬ ಹೆಸರನ್ನು ಪಡೆದ ನಾನೇ ಧನ್ಯ. ಧನ್ಯ ಈಸ್ ಲಕ್ಕಿ. Padeda is obtained. So I had been obtained a name. I had been named as the first ever independent village during pre-independent time of India. So in the entire India, I was the first village who had been announced as independent India. That was very much before India's independence. So I am very lucky to have this name. This is all about the chapter number 6, Isura Swagata. So Isuru is saying all its story, how the movement happened, how this village got the name first ever independent village during pre-independence time of India. I hope you like this chapter and the narration. Also, please don't forget to like, share as well as to subscribe to this channel. Thank you.